ಝೊಮ್ಯಾಟೊ ಟೀ ಶರ್ಟ್ ಹಾಕ್ತಾಗೆ ಒಂಥರ ಬ್ರ್ಯಾಂಡ್ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಈ ಟೀ ಶರ್ಟ್ಗೆ ಅಷ್ಟು ಮರ್ಯಾದೆ ಸಿಗುತ್ತೆ ನಿಜವಾಗ್ಲೂ. ನಾವು ವರ್ಕ್ ಮಾಡಬೇಕಾದ್ರೆ ಕಲರ್ ಡ್ರೆಸ್ಸಲ್ಲಿದ್ದಾಗ ಯಾರೂ ನಮ್ಮನ್ನು ಗುರುತಿಸಲ್ಲ. ಅದೇ ಈ ಟೀ ಶರ್ಟ್ ಹಾಕ್ಕೊಂಡು ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಅದಕ್ಕೊಂದು ಕಳೆ ಬರುತ್ತೆ ಅಂತ ಹೇಳ್ಬೋದು. ಹೆಲ್ಮೆಟ್ ಅಡ್ಡ ಇಲ್ಲ, ಸುಮ್ಮನೆ ಇರೋ ಮೇಲೆ ಉದ್ರೋಗ್ಬಿಟ್ಟೆ. ಹೆಲ್ಮೆಟ್ ಅಡ್ಡ ಇಲ್ಲ, ನಾನು ಹೋಗೋಣ ಹಾಂ. ಬಾಯ್ ಮಾಡು ಮಮ್ಮಿಗೆ, ಬಾಯ್ ಮಾಡು ಮಮ್ಮಿಗೆ, ಬಾಯ್ ನಾವು ಗಾಡೀಲಿ ಹೋಗ್ತೀವಿ ಅಂತೇಳು. ಫುಡ್ ಡೆಲಿವರಿ ಮಾಡೋಕೆ ಹೋಗೋಣ ಬಾ, ಇನ್ನೂ ಕರ್ಕೊಂಡು ಹೋಗ್ಬಿಡ್ತೀನಿ. ಬರ್ತೀಯಾ? ಖರ್ಚು ಮಾಡಿದೆ ಅನ್ನೋದಕ್ಕಿಂತ ಹೆಲ್ತಿ ಫುಡ್ಗಳನ್ನ ತಿನ್ನೋದ್ರಲ್ಲಿ ಆರೋಗ್ಯಕ್ಕೆ ಒಳ್ಳೇದಿದೆ. ಅದಕ್ಕೋಸ್ಕರ ಬೇಕಾಗಿರೋ ಫ್ರೂಟ್ಗಳನ್ನ ತಿನ್ನೋದ್ರಲ್ಲಿ ತಪ್ಪೇನಿದೆ. ಏನೇನೋ ಆಳು ಮೂಳು ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದ್ಕಿಂತ ಇಂಥ ಒಂದೊಂದು ಹಣ್ಣು ತಿಂದು ಆರೋಗ್ಯನ ಕಾಪಾಡ್ಕೊಳ್ಳೋದೇ ಮೇಲಂತ ನನ್ನ ಅಭಿಪ್ರಾಯ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಯ್, ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಅಂತ. ಇವತ್ತು ನಾನು ಸವಿತಾ ಅವರ ಇಂಟರ್ವ್ಯೂವನ್ನು ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಅವರ ಜೀವನದ ಹೋಗುಗಳ ಬಗ್ಗೆ, ಹಾಗೆ ಅವ್ರ ಜೀವನದಲ್ಲಿ ಅವ್ರು ಎಷ್ಟೆಲ್ಲ ಸಂಕಷ್ಟವನ್ನು ಅನುಭವಿಸಿದ್ರು ಅಂತ ಇವತ್ತು ನಾನು ಕೇಳಿದ ತಕ್ಷಣ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬಂತು. ಎಲ್ಲಿವರೆಗೂ ನಮ್ಮ ಕೈ ಗಟ್ಟಿಯಾಗಿರುತ್ತೋ ಅಲ್ಲಿವರೆಗೂ ನಾವು ಯಾವತ್ತೂ ಅನಾಥರು ಅಂತ ಅಂದ್ಕೊಳ್ಳೇಬಾರ್ದು. ಯಾಕಂದರೆ ಬೇರೆಯವ್ರು ನಂಬ್ಕೊಂಡು ಜೀವನ ಮಾಡೋಕ್ಕೋದ್ರೆ, ದೇವರನ್ನೇ ಹೇಳ್ತೀನಿ, ಲಾಸ್ಟಿಗೆ ನಮ್ಮನ್ನು ತುಂಬ ಕೀಳಾಗಿ ನೋಡಿಬಿಡ್ತಾರೆ. ಅದಕ್ಕೆ ನಮ್ಮ ಕೈಯಲ್ಲಿ ದುಡಿಮೆ ಇರಬೇಕು, ದುಡಿತಾ ಇರಬೇಕು. ಸೊ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನಾವು. ಸೊ ಈ ಥರ ರಿಚಾಗಿ ಮಾಡಿದ್ರೆ ಉಪ್ಪಿಟ್ಟನ್ನ ಚೆನ್ನಾಗಿ ತಿಂತಾರೆ. ಆಮೇಲೆ ಒಂದಷ್ಟು ಜನ ಕಾಂಕ್ರೀಟ್ ಅಂತಾರೆ ಇದಕ್ಕೆ. ಸೊ ಉಪ್ಪಿಟ್ಟಿಗೆ ಅದರದ್ದೇ ಆದ ಒಂದು ಇತಿಹಾಸನೇ ಇದೆ. ಸೊ ಇದನ್ನ ಯೂಸ್ ಮಾಡ್ತೀನಿ. ಇದಿದ್ದರೆ ಕೈಯಲ್ಲೇ ಆರಾಮಾಗಿ ಹಿಂಗೆ ತುರ್ಕೋಬೋದು. ಸೊ ಇದೊಂದೇ ಹೆಲ್ಪ್ಫುಲ್ ಆಗಿರೋವಂಥದ್ದು. ನನ್ನ ಮನೆಗೆ ಬಂದಾಗಿಂದ ಇದು ತುಂಬ ಉಪಯೋಗ ಆಗಿದೆ ನನಗೆ. ಈ ಕಡೆ ಕೆಲಸ ಇರುತ್ತೆ, ನಮ್ಮದೇನಿಲ್ಲಿ ಡ್ಯೂಟಿ. 2 ದಿನ ಆಯಿತು ಪಾತ್ರೆನ ತೊಳೆದಿಲ್ಲ. ನೆನ್ನೆಲ್ಲ ಅಡುಗೆ ಮಾಡಿದ್ನಲ್ಲ, ಆ ಪಾತ್ರೆಗಳು ಒಸಿ ಬಿದ್ದಿಲ್ಲ. ಇವಾಗ ಇಷ್ಟು ತೊಳೆದಿದ್ದೀನಿ, ಇಷ್ಟು ಇನ್ನೂ ಪಾತ್ರೆ ಇದ್ದಾವೆ. ಎಲ್ಲ ತೊಳೆದ್ಬಿಟ್ಟು 12 ಗಂಟೆಗೆ ಡ್ಯೂಟಿ ಹಾಕ್ಕೊಂಡಿದ್ದೀನಿ. ತುಂಬ ದಿನಗಳಾದಮೇಲೆ ಝೊಮ್ಯಾಟೊ ಡ್ಯೂಟಿ ಮಾಡೋಣ ಅಂತ. ಸೊ ಇವಾಗ ಹೊರಡಬೇಕು 12 ಗಂಟೆಗೆ. ಎದ್ದಿದ್ದು ಕೂಡ ಲೇಟೇ. ಸೊ ಲೇಟಾಗಿ ಎದ್ರೂ ಈ ಕಿವಿ ಗಾಯ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಿಂದೆಗಡೆ ಗಾಯ ಆಗಿದೆ. ಹಂಗಾಗಿ ಓಲೆನೂ ಇಡೋದು ಬೇಡ, ಏನೂ ಬೇಡ. ಒಂದು 3 ದಿನ ಅಲ್ಲ, ಒಂದು ವಾರ ಆದರೂ ಓಲೆ ಇಡೋದು ಬೇಡ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಓಲೆ ಇಟ್ಕೊಂಡಿಲ್ಲ ಅಂದರೆ ಹೆಣ್ಮಕ್ಳಿಗೆ ಚೆನ್ನಾಗೇ ಕಾಣಿಸಲ್ಲಪ್ಪ. ಏನು ಮಾಡೋದು, ಓಲೆ ಇಡೋದೇ ಬೇಡ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಇವಾಗ. ತೆಂಗಿನಕಾಯಿ ಎಲ್ಲ ಸಣ್ಣ ಸಣ್ಣದೇ ತರ್ತೀನಿ, ಮತ್ತು ವೇಸ್ಟ್ ಆಗುತ್ತೆ. ನಾನು ಅಡುಗೆ ಮಾಡುವಾಗ ತುಂಬ ದೊಡ್ಡ ತೆಂಗಿನಕಾಯಿ ತಂದರೆ ಆಮೇಲೆ ತೆಂಗಿನಕಾಯಿ ರೇಟ್ ಏನಾಗಿದೆ ಅಪ್ಪ ದೇವರೇ, ಕೇಳೋಕ್ಕೆ ಭಯ ಆಗುತ್ತೆ. ನನಗೆ ಇಲ್ಲಿ ಪಾಪ ರೋಡ್ ಮೇಲೆ ಮಾರ್ತಾರಲ್ಲ ಅವರು, 100 ರೂಪಾಯಿಗೆ 5, 6 ಈ ಥರ ಕೊಡ್ತಾರೆ ನನಗೆ. ಸಣ್ಣ ತರ್ತೀನಿ, ಸಣ್ಣದಾದರೆ ಬೇಗ ಯೂಸ್ ಮಾಡ್ಕೋಬೋದು ಅಂತ. ಸೊ ಹಂಗಾಗಿ ಆಮೇಲೆ ನಿನ್ನೆ ಮಾರ್ಕೆಟ್ಗೆ ಹೋಗಿದ್ನಲ್ಲ, ಏನು ತರಕಾರಿ ರೇಟ್ ಆಗಿದೆ ಅಂದರೆ, ಅಷ್ಟು ತರಕಾರಿಗೆ ರೇಟ್ ಕೊಟ್ಬಿಟ್ಟು ತಂದು ತಿನ್ನೋದು ಏನೋ ಅನಿಸ್ಬಿಡುತ್ತೋ ಒಂದೊಂದು ಸಾರಿ. ಮಾರ್ಕೆಟಲ್ಲಿ ಅಷ್ಟು ರೇಟ್ ಆಗಿದೆ. ಇನ್ನು ಈ ಕಡೆ ಅಲ್ಲಿ ಇಲ್ಲಿ ತಂದು ಮಾರೋರ ಕತೆ ಏನೋ ಅನಿಸ್ಬಿಡುತ್ತೆ. ನೋಡಿದ್ರೆ ರೇಟ್ ಕಮ್ಮಿ ಇದ್ರೆ ಅಲ್ವ ತರೋದು. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಎಲ್ಲ ಅದರಲ್ಲೂ ಯೋಚನೆ ಮಾಡಿ ತಗೋಬೇಕು, ಏನು ತೊಗೋಬೇಕಾದ್ರೂ. ಈಗ ಸ್ವಲ್ಪ ತುರ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ತೆಂಗಿನಕಾಯಿ ತುರಿಯೋದು ನನ್ನ ಕೈಯಲ್ಲೇ ತುರ್ಕೊಳ್ಳೋ ಅಂಥದ್ದು. ಸೊ ಇದನ್ನ ಯೂಸ್ ಮಾಡ್ತೀನಿ. ಇದಿದ್ದರೆ ಕೈಯಲ್ಲೇ ಆರಾಮಾಗಿ ಹಿಂಗೆ ತುರ್ಕೋಬೋದು. ಸೊ ಇದೊಂದೇ ಹೆಲ್ಪ್ಫುಲ್ ಆಗಿರೋವಂಥದ್ದು. ನನ್ನ ಮನೆಗೆ ಬಂದಾಗಿಂದ ಇದು ತುಂಬ ಉಪಯೋಗ ಆಗಿದೆ ನನಗೆ. ಅದು ಕಬ್ಬಿನಾಗಿರೋದ್ರಿಂದ ತೊಳೆದು ಈ ಥರ ಆಗಿದೆ ಅಷ್ಟೇ. ಈಗ ಉಪ್ಪಿಟ್ಟು ರೆಡಿ ಇದೆ. ಅವರೆಕಾಳು ಹಾಕಿದ್ದೀನಿ ಉಪ್ಪಿಟ್ಟಿಗೆ. ಸೊ ಇವಾಗ ರವೆ ಹಾಕಿ ಕುದಿಸ್ಬಿಡೋಣ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋದು ಸಖತ್ತಾಗಿರುತ್ತೆ ಟೇಸ್ಟು. ಸೊ ಉಪ್ಪಿಟ್ಟು ಅಂದರೆ ಒಂದಷ್ಟು ಜನ ಮುರಿತಾರೆ. ಕೆಲವೊಬ್ರಿಗೆ ಈ ಥರ ರಿಚ್ಚಾಗಿ ಉಪ್ಪಿಟ್ಟು ಮಾಡೋದು ತುಂಬ ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟಲ್ಲಿ ನಾನಾ ಥರದ ವೆರೈಟಿಗಳಿದ್ದಾವೆ. ಸೊ ಅವರೆಕಾಳು ಉಪ್ಪಿಟ್ಟು, ಆಮೇಲೆ ಇದ್ಕು ಬೇಳೆ ಉಪ್ಪಿಟ್ಟು, ತುಂಬ ಥರದ್ದಿದೆ. ಬಟ್ ಅದರಲ್ಲಿ ಎಣ್ಣೆ ಹಾಕಿ ಜಾಸ್ತಿ ಆಯಿಲ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಕೈಗಂಟದೇ ಇರೋ ಥರ ಉಪ್ಪಿಟ್ಟುಗಳಿರ್ತವೆ. ಸೊ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನಾವು. ಸೊ ಈ ಥರ ರಿಚ್ಚಾಗಿ ಮಾಡಿದ್ರೆ ಉಪ್ಪಿಟ್ಟನ್ನ ಚೆನ್ನಾಗಿ ತಿಂತಾರೆ. ಆಮೇಲೆ ಒಂದಷ್ಟು ಜನ ಕಾಂಕ್ರೀಟ್ ಅಂತಾರೆ ಇದಕ್ಕೆ. ಸೊ ಉಪ್ಪಿಟ್ಟಿಗೆ ಅದರದ್ದೇ ಆದ ಒಂದು ಇತಿಹಾಸನೇ ಇದೆ. ಇವಾಗ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ಸ್ವಲ್ಪ ಅರಳಕ್ಕೆ ಬಿಡಬೇಕು ಇದನ್ನು. ಇವಾಗ ಪ್ಲೇಟ್ ಮುಚ್ಚಿಬಿಡೋಣ. ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ, ತಿನ್ನೋಣ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಅವರೆಕಾಳು ಹಾಕಿ ತುಂಬ ದಿನಗಳಾಗಿತ್ತು, ಮಾಡೇ ಇರಲಿಲ್ಲ ಬಿಡಿ. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿದೆ. ತೆಂಗಿನಕಾಯಿ ಬೇರೆ ಹಾಕಿದ್ದೀನಿ, ಅದಕ್ಕೆ ಎಕ್ಸ್ಟ್ರಾ ಇದು ಆ್ಯಡ್ ಆಗಿರೋ ಥರ ಇದೆ. ಒಂಥರ ಟೇಸ್ಟ್ ತುಂಬ ಚೆನ್ನಾಗಿದೆ.
ಉಪ್ಪಿಟ್ಕಂತೂ ನಾನಾ ರೀತಿ ಹೆಸರು ಇಟ್ಬಿಟ್ಟಿದ್ದಾರೆ ಬಿಡಿ. ಕಾಂಕ್ರೀಟು ಏನೇನೋ ಇಟ್ಬಿಟ್ಟಿದ್ದಾರೆ. ಸೊ ಒಂದು 10 ಜನ ಮೂಗು ಮುರಿತಾರೆ, ಅಯ್ಯೋ ಏನಕ್ಕೆ ಬೇಕು ಈ ಉಪ್ಪಿಟ್ಟು, ತಿನ್ನೋಕ್ಕಾಗಲ್ಲ ಅಂತ. ಉಪ್ಪಿಟ್ಟಂದರೆ ಓಡೋಗೋರಿದ್ದಾರೆ. ಸೊ ಉಪ್ಪಿಟ್ಟಿಗೆ ವೆರೈಟಿ ಈ ಥರ ಹಾಕಿ ಏನಾದರೂ ಮಾಡಿದ್ರೆ ತಿನ್ನೋ ಜನ ಇವತ್ತು ಇದ್ದಾರೆ. ಬಟ್ ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸು ಮತ್ತು ಕೈ ರುಚಿ ಮೇಲಿರುತ್ತೆ. ನಮ್ಮ ಕೈಯಲ್ಲಿ ಏನೆಲ್ಲ ಹಾಕಿ ಮಾಡ್ತೀವಿ ಅದು ಎಷ್ಟು ನೀಟಾಗಿ ಬರುತ್ತೆ, ಎಷ್ಟು ಚೆಂದ ಬರುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮಕ್ಕಳು ಟಿಫನ್ ಬಾಕ್ಸ್ ತೊಗೊಂಡೋಗೋತಾರ. ನಾನು ಇವಾಗ ಟಿಫನ್ ಬಾಕ್ಸ್ ತಗೊಂಡು ಮತ್ತು ನೇರಳೆಹಣ್ಣಿತ್ತು, ಸೊ ಅದನ್ನು ತಗೊಂಡಿದ್ದೀನಿ. ಇವಾಗ ನೇರಳೆಹಣ್ಣು ತಗೊಂಡು ಎಲ್ಲಿ ಸೆಂಟ್ರಲ್ಲಿ ಫುಡ್ ಡೆಲಿವರಿ ಬೀಳಲ್ವೋ ಅಂಥ ಟೈಮಲ್ಲಿ ಗ್ಯಾಪ್ ನೋಡ್ಕೊಂಡು ತಿನ್ಕೊಳ್ಳೋದು. ಸೊ ಇದು ಅಷ್ಟೇ, ಹೊಟ್ಟೆ ಹಸಿತಾ ಇರುತ್ತೆ ಮಧ್ಯಾಹ್ನ. ಮತ್ತು ಮನೆಗೆ ಬರೋಲ್ಲ ನಾನು ಈ ಗ್ಯಾಪಲ್ಲಿ. ನೋಡೋಣ ಹೆಂಗಾಗುತ್ತೋ ಹಂಗೆ ಜೀವನ ನಡೆಸ್ತಾ ಇರಬೇಕಷ್ಟೇ. ಎಲ್ಲಿವರೆಗೂ ನಮ್ಮ ಕೈ ಗಟ್ಟಿಯಾಗಿರುತ್ತೋ ಅಲ್ಲಿವರೆಗೂ ನಾವು ಯಾವತ್ತೂ ಅನಾಥರು ಅಂತ ಅಂದ್ಕೊಳ್ಳೇಬಾರ್ದು. ಯಾಕಂದರೆ ಬೇರೆಯವ್ರು ನಂಬ್ಕೊಂಡು ಜೀವನ ಮಾಡೋಕ್ಕೋದ್ರೆ, ದೇವರನ್ನೇ ಹೇಳ್ತೀನಿ, ಲಾಸ್ಟಿಗೆ ನಮ್ಮನ್ನು ತುಂಬ ಕೀಳಾಗಿ ನೋಡಿಬಿಡ್ತಾರೆ. ಅದಕ್ಕೆ ನಮ್ಮ ಕೈಯಲ್ಲಿ ದುಡಿಮೆ ಇರಬೇಕು, ದುಡಿತಾ ಇರಬೇಕು. ಆವಾಗಲೇ ದುಡ್ಡು ಇರಬೇಕು, ಒಂದು ಕಡೆ ದುಡಿತಾ ಇರಬೇಕು. ಆವಾಗ ನೋಡಿ ಎಂಥ ಮರ್ಯಾದೆ ಸಿಗುತ್ತೆ ಜನಗಳಿಂದ ಅಂತ. ಅದರಲ್ಲೂ ನಮ್ಮವರಿಂದನೇ ನಮ್ಗೆ ಮರ್ಯಾದೆ ಸಿಗೋಲ್ಲ. ನಾವು ದುಡ್ದಿಲ್ಲ, ಒಂದು ಕಡೆ ಇದ್ದೀವಿ ಅಂದರೆ, ಮೂಲೆಯಲ್ಲಿ ಇದ್ದೀವಿ ಅಂದರೆ ತುಂಬ ದೊಡ್ಡ ಮರ್ಯಾದೆ ಸಿಗುತ್ತೆ ಅವಾಗೆಲ್ಲ. ಪಾತ್ರೆ ಇತ್ತು ಎಲ್ಲ ತೊಳೆದೆ, ಬಾಕ್ಸು ಫಿಲಪ್ ಮಾಡ್ಕೊಂಡಿದ್ದೀನಿ ಡ್ಯೂಟಿಗೆ ಹೋಗೋಕ್ಕೆ. ಆದರೆ ಗ್ಯಾಸ್ ಕ್ಲೀನ್ ಮಾಡಿಲ್ಲ, ಯಾಕಂದರೆ 4-5 ದಿನದ ಮೇಲಾಗ್ಬಿಟ್ಟಿದೆ ನೋಡಿ. ಅದು ಬರ್ನರು ಹೋಗ್ತಾನೇ ಇರುತ್ತೆ, ಅದು ನೀರು ಸೋರಲ್ಲ ಏನಿಲ್ಲ. ಯಾಕಂದರೆ ನಾನು ಜಾಸ್ತಿ ಅಡುಗೆನೇ ಮಾಡಲ್ವಲ್ಲ, ಆದರೂ ಅದು ಹೋಗುತ್ತೆ. ಸೊ ಹಂಗಾಗಿ ಇದೆಲ್ಲ ತುಂಬ ಗಲೀಜಾಗ್ಬಿಟ್ಟಿದೆ. ಅದಕ್ಕೆ ಎಲ್ಲ ಸೋಪ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಇವಾಗ ಒರೆಸ್ಬಿಟ್ಟು ನೀಟಾಗಿ ಹೋಗೋಣ ಅಂತ. ಏನೋ ಒಂಥರ ಗ್ಯಾಸ್ ಕ್ಲೀನ್ ಇಲ್ಲ, ಮನೆ ಕ್ಲೀನ್ ಇಲ್ಲ ಅಂತ ಒಂಥರ ಅನಿಸುತ್ತೆ. ಬಟ್ ಮನೆಯಲ್ಲಿ ವಸ್ತುಗಳನ್ನೆಲ್ಲ ಜೋಡ್ಕೊಳ್ಳೋಕೆ ಜಾಗ ಇಲ್ಲ, ಹಂಗಾಗಿ ಹೆಂಗೆಂಗೋ ಇಟ್ಕೊಂಡಿದ್ದೀನಿ. ಏನೋ ನಮ್ಮ ಕೈಲಾದಷ್ಟು ಮಾಡ್ಕೊತೀನಿ. ದೇವ್ರು ಕೊಟ್ಟಿರೋದು ಇಷ್ಟೇ ನನಗೆ ಸದ್ಯಕ್ಕೆ. ಅಪ್ಪ ಗ್ಯಾಸ್ ಅಂತೂ ಕ್ಲೀನ್ ಆಯಿತು. ಸೊ ಈ ಟೇಬಲ್ ಬಂದು ನನಗೆ ಒಬ್ಬರು ಕೊಟ್ಟಿರೋ ಅಂಥದ್ದು. ಮನೆ ಮೇಲ್ಗಡೆ 2nd ಫ್ಲೋರಲ್ಲಿದ್ದರು, ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು ರೀಸೆಂಟಾಗಿ. ಬಟ್ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕಪ್ಪ ನಾನು ಅವರಿಗೆ. ಯಾಕಂದರೆ ನನ್ನ ಕೈಯಲ್ಲಿ ಆಗದೆ ಇರೋ ಟೈಮಲ್ಲಿ ಇಲ್ಲಿ ಮೇಲೆ ಇಟ್ಕೊಂಡ್ರೆ ನನಗೆ ಎಟಕ್ತಾನೆ ಇರಲಿಲ್ಲ, ತುಂಬ ಹೈಟ್ ಇದೆ ನೋಡಿ ಅದು. ಸೊ ಸೆಲ್ಫ್ ಎಟಕ್ತೇ ಇರೋ ಕಾರಣಕ್ಕೆ ಇದೊಂದೇ ಒಂದು ಟೇಬಲ್ ಕೊಟ್ಟೋದ್ರು. ತುಂಬ ಉಪಯೋಗ ಆಯಿತು ಪಾಪ. ನಿಜವಾಗ್ಲೂ ನೆನೆಸ್ಕೊಬೇಕು ನಾನು ಅವ್ರನ್ನ. ಏನೋ ಕೈಯಲ್ಲಾಗಿದ್ದು ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ದೇವರು ಯಾವುದೋ ಒಂದು ಕಡೆ ಜನರ ಮೂಲಕ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ರೆಡಿ ಆಗೋದ್ರ ಜೊತೆ ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸಲ್ಲಿ ಇಟ್ಟಿದ್ದೀನಿ, ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕಬೇಕು. ಮತ್ತು ಅಡುಗೆ ಮನೇಲಿ ಸ್ವಲ್ಪ ಕಸ ಇದೆ, ಅದನ್ನೆಲ್ಲ ಒಂದ್ಸಾರಿ ಗುಡಿಸ್ಕೊಂಡು ಬಂದು ಮನೆನೂ ಒರೆಸ್ಬೇಕು. 12 ಗಂಟೆ ಆಗ್ತಾಯಿದೆ, ಆನ್ಲೈನ್ಗೆ ಹೋಗ್ಬೇಕು ಇವಾಗ. ನಿನ್ನೆ ಮಾರ್ಕೆಟ್ ಹೋಗಿದ್ನಲ್ಲ, ಹಂಗಾಗಿ ಹಣ್ಣುಗಳೆಲ್ಲ ತೊಗೊಂಡು ಬಂದಿದೆ. ಅದು ಬಿದ್ದೋಗ್ತಾಯಿತ್ತು. ಬೀಳಬೇಡ ಅಯ್ಯಪ್ಪ. ಆ್ಯಕ್ಚುಲಿ ದಾಳಿಂಬೆ ಹಣ್ಣು ತೊಗೊಂಡು ಬಂದೆ. ತುಂಬ ದಿನಗಳಾಯಿತು ದಾಳಿಂಬೆ ಏನು ತಿನ್ನಲ್ಲ. ಮಾವಿನ ಹಣ್ಣು ಸೀಸನ್ ಬಂದಾಗಿಂದ ಮಾವಿನ ಹಣ್ಣಾಯಿತು, ಹಲಸಿನ ಹಣ್ಣಾಯಿತು ಅಷ್ಟೇ. ಆಮೇಲೆ ಒಂದೇ ಒಂದು ಡ್ರ್ಯಾಗನ್ ಫ್ರೂಟು, ಒಂದೇ ಒಂದು ಸೀಬೆಹಣ್ಣು ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಒಬ್ಬರು ನಂಗೆ ಪರಿಚಯದವ್ರು ಇದ್ದಾರೆ, ಮಾವಿನ ಹಣ್ಣು 2 ಎಕ್ಸ್ಟ್ರಾ ಕೊಟ್ಟರು. ಆದರೆ ಮೇಲೆ ಮಾತ್ರ ಸಿಪ್ಪೆ ಹಂಗಾಗಿದೆ, ಒಳಗಡೆ ಹಣ್ಣೇನಿಲ್ಲ, ಚೆನ್ನಾಗಿದೆ. 2 ಎಕ್ಸ್ಟ್ರಾ ಕೊಟ್ಟರು. ಮತ್ತು ನಾನು ಹೋದಾಗೆಲ್ಲ 1-2 ಏನಾದರೂ ಎಕ್ಸ್ಟ್ರಾ ಕೊಡ್ತಾಯಿರ್ತಾರೆ. ತುಂಬ ಒಂದು ಸ್ವಲ್ಪ ಏಜ್ ಆಗಿರೋವಂಥ ಒಂದು ಅಂಕಲ್ಲು. ಬಟ್ ಇರೋ ಪರಿಸ್ಥಿತಿ ಎಲ್ಲ ಗೊತ್ತು ಅವರಿಗೆ, ಹಂಗಾಗಿ ನನಗೆ ಹೆಲ್ಪ್ ಮಾಡ್ತಾರೆ. ಏನಿಲ್ಲ ಅಂದರೂ ಈ ಹಣ್ಣಿಗೆ 350 ರೂಪಾಯಿ ಖರ್ಚು ಮಾಡಿದೆ ನಾನು. ಖರ್ಚು ಮಾಡಿದೆ ಅನ್ನೋದಕ್ಕಿಂತ ಹೆಲ್ತಿ ಫುಡ್ಗಳನ್ನ ತಿನ್ನೋದ್ರಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಿದೆ. ಅದಕ್ಕೋಸ್ಕರ ಬೇಕಾಗಿರೋ ಫ್ರೂಟ್ಗಳನ್ನ ತಿನ್ನೋದ್ರಲ್ಲಿ ತಪ್ಪೇನಿದೆ. ಏನೇನೋ ಆಳು ಮೂಳು ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದ್ಕಿಂತ ಇಂಥ ಒಂದೊಂದು ಹಣ್ಣು ತಿಂದು ಆರೋಗ್ಯನ ಕಾಪಾಡ್ಕೊಳ್ಳೋದೇ ಮೇಲಂತ ನನ್ನ ಅಭಿಪ್ರಾಯ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.
ಇವಾಗ ರೆಡಿ ಆಗಬೇಕು. ಝೊಮ್ಯಾಟೊ ಟೀ ಶರ್ಟ್ ಹಾಕ್ತಾಗೆ ಒಂಥರ ಬ್ರ್ಯಾಂಡ್ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಈ ಟೀ ಶರ್ಟ್ಗೆ ಅಷ್ಟು ಮರ್ಯಾದೆ ಸಿಗುತ್ತೆ ನಿಜವಾಗ್ಲೂ. ನಾವು ವರ್ಕ್ ಮಾಡಬೇಕಾದ್ರೆ ಕಲರ್ ಡ್ರೆಸ್ಸಲ್ಲಿದ್ದಾಗ ಯಾರೂ ನಮ್ಮನ್ನು ಗುರುತಿಸಲ್ಲ. ಅದೇ ಈ ಟೀ ಶರ್ಟ್ ಹಾಕ್ಕೊಂಡು ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಅದಕ್ಕೊಂದು ಕಳೆ ಬರುತ್ತೆ ಅಂತ ಹೇಳ್ಬೋದು. ಸೊ ಆ ಟೀ ಶರ್ಟು ನಮ್ಮನ್ನು ಗುರುತಿಸುತ್ತೆ ನಮ್ಮನ್ನು. ಸೊ ಬ್ಯಾಕ್ ಸೈಡು ಅಷ್ಟೇ ಝೊಮ್ಯಾಟೊ ಅಂತ ಬರ್ತಿದೆ ನೋಡಿ. ಹಿಂದೆ ನೋಡಿದ ತಕ್ಷಣ ನಾನು ಡ್ಯೂಟಿ ಮಾಡ್ತಾ ಇರೋದು ಗೊತ್ತಾಗುತ್ತೆ ಒಂದಷ್ಟು ಜನಕ್ಕೆ. ಒಂದಷ್ಟು ಜನ ರೋಡಲ್ಲಿ ಹೋಗ್ಬೇಕಾದ್ರೆ ಸೆಲ್ಯೂಟ್ ಮಾಡ್ತಾರೆ. ನೀವು ನಂಬಲ್ಲ, ಒಂದು ಸಿಗ್ನಲಲ್ಲಿ ನಿಂತಿದ್ದೆ, ನಿಜವಾಗ್ಲೂ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಅದೇ ನಾನು ಸಿಗ್ನಲಲ್ಲಿ ನಿಂತಿರಲಿಲ್ಲ, ಈ ಕಡೆ ಸಿಗ್ನಲ್ಲು ಆಪೋಸಿಟ್ ಸಿಗ್ನಲಲ್ಲೂ ಒಬ್ಬರು ನಿಂತಿದ್ದರು. ನಾನು ಈ ಸಿಗ್ನಲ್ ಪಾಸಾಗಿ ಹಿಂಗೆ ಮುಂದೆ ಬರ್ತಾಯಿದ್ದೆ. ಸೊ ಮುಂದೆ ಬರೋ ಟೈಮಲ್ಲಿ ಒಬ್ಬ ವ್ಯಕ್ತಿ ಟೂ ವೀಲರಲ್ಲಿ ಈ ಕಡೆ ಸ್ವಲ್ಪ ಸೈಡಲ್ಲಿ ನಿಂತಿದ್ರು. ನಾನು ಪೂರ್ತಿ ಕಾಣಿಸ್ತಾ ಇದ್ದೆ ಅವರಿಗೆ. ಸೊ ಹೆಲ್ಮೆಟು ಇದೆಲ್ಲ ಹಾಕಿದ್ದೆ, ಸ್ವಲ್ಪ ಮಳೆನೂ ಬರ್ತಾಯಿತ್ತು. ಸೊ ಮಳೆ ಬರೋ ಟೈಮಲ್ಲಿ ಅವ್ರೇನು ಮಾಡಿದರು, ಎರಡು ಕೈ ಎತ್ಬಿಟ್ಟು ಹಿಂಗೆ ಮುಗಿತಾ ಇದ್ದಾರೆ, ಕೈನ ಮುಗಿತಾ ಇದ್ದಾರೆ. ನಿಜವಾಗ್ಲೂ ಹೆಂಗೆ ಖುಷಿ ಆಯಿತು ಅಂದರೆ, ನಾನು ಈ ಥರ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲ, ಯಾರೋ ಒಬ್ಬರು ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರಲ್ಲ, ತುಂಬ ಖುಷಿ ಆಯ್ತಾಯಿತ್ತು ಅವಾಗ. ಸೊ ನಿಜವಾಗ್ಲೂ ಖುಷಿನ ಹೇಳ್ಕೊಳ್ಳೋದಕ್ಕಾಗಲ್ಲ. ತುಂಬ ಜನ ಜೆಂಟ್ಸು ಲೇಡೀಸ್ಗಳು ಅಷ್ಟು ಎಲ್ಲೊಬ್ಬೊಬ್ಬರು ಇರ್ಬೋದು, ಬಟ್ ಅವ್ರ ಪ್ರಾಬ್ಲಮ್ಮೇ ಅವ್ರಿಗೆ ಇರುತ್ತೆ. ರೋಡಲ್ಲಿ ಹೋಗ್ಬೇಕಾದ್ರೆ ಟೆನ್ಷನ್ 108, ಮಕ್ಳು ಏನಾದ್ವೋ, ಮರಿ ಏನಾದ್ವೋ, ಮನೇಲಿ ಆ ಕೆಲಸ ಬಿಟ್ಟು ಬಂದಿದೆ, ಈ ಕೆಲಸ ಬಿಟ್ಟು ಬಂದಿದೆ. ನಮಗೂ ಹಂಗೆ ಅನಿಸುತ್ತೆ ಅಲ್ವ, ಮನೆ ಬಿಟ್ಟು ಬಂದಾಗ ಅಯ್ಯೋ ಅಲ್ಲಿ ಏನಿಟ್ಟಿದ್ನೋ, ಮರ್ತೋದ್ನೋ ಏನೋ, ಗ್ಯಾಸ್ ಆಫ್ ಮಾಡೋದ್ನೋ ಇಲ್ವೋ, ಬೀಗ ಹಾಕೋದ್ನೋ ಇಲ್ವೋ, ಇಲ್ಲ ಒಂದು ವಸ್ತು ಮರ್ತು ಬಂದಿದ್ರೆ ಅದನ್ನೇ 108 ಸಾರಿ ಯೋಚನೆ ಮಾಡ್ತಿರ್ತೀವಿ ರೋಡ್ ಮೇಲೆ. ಬಟ್ ಯಾರೋ ಒಬ್ಬರು ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ, ತುಂಬ ಹಿಂಗೆ ಥಮ್ಸ್ ಅಪ್ ಕೊಟ್ಟಿದ್ದಾರೆ ಒಂದಷ್ಟು ಜನ. ಆಮೇಲೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ನಿಮ್ಗೆ ನೋಡಿದ್ರೆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಮಾತನ್ನು ಕೇಳಬೇಕಾದ್ರೆ ನಮ್ಮಲ್ಲೊಂದು ಹೊಸ ಭಾವನೆ ಉಟ್ಕೊಳ್ಳುತ್ತೆ. ಇಲ್ಲಪ್ಪ ನಾವು ಒಂದು ಒಳ್ಳೆ ಕೆಲಸದಲ್ಲಿ ದುಡಿತಾ ಇದ್ದೀವಿ, ಒಳ್ಳೆ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಅಂತ ತುಂಬ ಖುಷಿಯಾಗುತ್ತೆ ಅದರಲ್ಲಂತೂ. ಸೊ ನನಗೆ ಪ್ರೌಡ್ ಫೀಲ್ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ನಾನು ಒಂದು ವುಮೆನ್ ಆಗಿ ಮನೆ ನಿಭಾಯಿಸ್ತಾ ಹೊರಗಡೆನೂ ಹೋಗಿ ದುಡಿತಾ ಏನೋ ದೇವ್ರು ಕೊಟ್ಟಿರೋದು ಇಷ್ಟು ಜೀವನದಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ಅಂತ ತುಂಬ ಫೀಲ್ ಆಗುತ್ತೆ. ಬನ್ನಿ ಬನ್ನಿ, ಹಾಗೆ ಒಂದು ಪರಿಚಯ ಮಾಡಿಕೊಡಿ. ಹಾಯ್ ನಮಸ್ಕಾರ, ನನ್ನ ಹೆಸರು ಚಂದ್ರಕಲಾ ಅಂತ. ಇವತ್ತು ನಾನು ಸವಿತಾ ಅವರ ಇಂಟರ್ವ್ಯೂವನ್ನು ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಅವರ ಜೀವನದ ಹೋಗುಗಳ ಬಗ್ಗೆ, ಹಾಗೆ ಅವ್ರ ಜೀವನದಲ್ಲಿ ಅವ್ರು ಎಷ್ಟೆಲ್ಲ ಸಂಕಷ್ಟವನ್ನು ಅನುಭವಿಸಿದ್ರು ಅಂತ ಇವತ್ತು ನಾನು ಕೇಳಿದ ತಕ್ಷಣ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬಂತು. ಸೊ ಅವ್ರು ಇಷ್ಟೊಂದೆಲ್ಲ ಸ್ಟ್ರಗಲ್ ಪಡ್ತಿದ್ದಾರೆ. ನನ್ನ ಕಡೆಯಿಂದ ಕೇಳ್ಕೊಳ್ಳೋದು ಇಷ್ಟೇ, ಅವರು ಝೊಮ್ಯಾಟೊದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ. ದಯವಿಟ್ಟು ನನ್ನ ಕಡೆಯಿಂದ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತಂದರೆ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಗೆ ಅನಿಸ್ತು ಮೇಡಮ್? ಚೆನ್ನಾಗಿತ್ತು ಮ್ಯಾಮ್. ನಮ್ಮಂಥವ್ರಿಗೆ ಯಾರಿಗೋ ಒಬ್ರಿಗೆ ಬಂದು ವೀಡಿಯೋ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡ್ತೀರಾ ನೀವು. ನಿಮ್ಮ ಚಾನಲಿಂದ ಒಂದಷ್ಟು ಜನಕ್ಕೆ ಅದು ರೀಚ್ ಆಗುತ್ತೆ ಅನ್ನೋದು. ಸೊ ಹಿಂಗೆ ನಿಮ್ಮ ಕೆಲಸ ಮುಂದುವರಿಸಿ ನಿಮ್ಮ ಚಾನಲಿಂದ ಗ್ರೋತ್ ಆಗಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಝೊಮ್ಯಾಟೊ ಸರ್ ಕೇಳಿಸ್ತಾ ಇಲ್ವಾ? ಹಲೋ, ಅವ್ನು ಮಾತ್ರ ಮಾಡ್ಕೊಳ್ಳಿ ಬರುತ್ತಾ, ಅವ್ನು ಮಾತ್ರ. ಬಾ ನನ್ನ ಹತ್ರ ಒಂದು ರೌಂಡ್ ಓಡಿಸ್ತೀನಿ ಬಾ. ಬರ್ತೀಯಾ? ಅಯ್ಯೋ ಅವಾಗಲೇ ಬರ್ತಾ ಇರಲಿಲ್ಲ, ಇವಾಗ ಬರ್ತಾ ಇದೆಯಾ? ಫೋನ್ ಹಿಡ್ಕೊಂಡಿದ್ದೀನಿ, ಇರು. ಖುಷಿ ಆಗ್ಬಿಟ್ಟೈತೆ ಪಾಪಗೆ, ಏನೋ ಗಾಡಿ ಇದು ಅಂತ. ಅಲ್ಲೋಡು ಮಮ್ಮಿ ನೋಡಲ್ಲಿ, ನೋಡು ಗಾಡಿ ಆಫ್ ಮಾಡಿದ್ದೀನಿ ಬಿಡು. ಪಪ್ಪು ಕೊಡು ಆಂಟಿ, ಪಪ್ಪು ಕೊಡು. ಕೊಡ್ತೀಯಾ? ಇಲ್ಲಿ ಕೊಡು ಪಪ್ಪು, ಪಪ್ಪು ಕೊಡು. ಕೊಡು. ಅಯ್ಯೋ ಕೊಡೋದು ಜಾಸ್ತಿ ಗೊತ್ತಾಯ್ತು ಪಾಪ. ಇಲ್ಲಿ ಕೊಡಪ್ಪ ಕೊಡು. ಅಯ್ಯೋ ಖುಷಿ ಆಗ್ಬಿಟ್ಟೈತೆ. ಬಾ ಒಂದು ರೌಂಡ್ ಹೋಗಿ ಬರೋಣ. ಅತ್ತಾಗಿ ಒಂದು ರೌಂಡ್ ಹೋಗೋಣ. ಕೂಚೋ ಒಂದು ರೌಂಡು ಹೋಗ್ಬಿಟ್ಟು ಬರೋಣ. ಹೆಲ್ಮೆಟ್ ಅಡ್ಡ ಇಲ್ಲ, ಸುಮ್ಮನೆ ಇರೋ ಮೇಲೆ ಉದ್ರೋಗ್ಬಿಟ್ಟೆ. ಹೆಲ್ಮೆಟ್ ಅಡ್ಡ ಇಲ್ಲ, ನಾನಕ್ಕೆ ಹೋಗೋಣ. ಹಾಂ, ಬಾಯ್ ಮಾಡು ಮಮ್ಮಿಗೆ, ಮಮ್ಮಿಗೆ ಬಾಯ್. ನಾವು ಗಾಡೀಲಿ ಹೋಗ್ತೀವಿ ಅಂತೇಳು. ಫುಡ್ ಡೆಲಿವರಿ ಮಾಡೋಕೆ ಹೋಗೋಣ. ಬಾರಿ ಇನ್ನೂ ಕರ್ಕೊಂಡು ಹೋಗ್ಬಿಡ್ತೀನಿ. ಬರ್ತೀಯಾ? ಬಾಯ್ ಮಾಡು. ಹೋಗೋಣವಾ? ಒಂದು ರೌಂಡ್ ಹೋಗೋಣವಾ? ಹಾಂ.
ಹೋಗೋಣ. ಫೋನ್ ಮೇಲೆ ಜ್ಞಾನ. ಏನೋ ಫೋನ್ ಸಿಕ್ಕಿಸ್ಕೊಂಬಿಟ್ಟವ್ರಲ್ಲ ಅಂತ. ಏನಪ್ಪ ಏನು ಏನು ಹ್ಞೂ ಫೋನ್ ಬರ್ತಲ್ವಾ? ಫೋನ್ ಬರಲ್ಲ ಬಿಡು, ಅಂಟ್ಕೊಂಬಿಟ್ಟೈತಲ್ಲಿ. ಹೊಡ್ಕೊಬಿಟ್ಟು ಆಮೇಲೆ ಬೇಡವಾ, ಅದು ಬೇಡ ಬೇಡ. ಸಿಗ್ನಲಲ್ಲಿ ಒಂದು ಕಾರ್ ಹೋಗ್ತಾಯಿತ್ತು. ಈ ವಿಡಿಯೋ ತಕ್ಷಣಕ್ಕೆ ಮಾಡ್ಕೊಂಡೆ ನಾನು. ಈ ಕಾರ್ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗನ್ಸಿದ್ದು ಒಂದು ಲೈನ್ನ ನಾನು ಇವಾಗ ಹೇಳಲೇಬೇಕು. ಅಪ್ಪ ಅಮ್ಮ ಜೋರಾಗಿ ಇದ್ದರೆ ಈ ಥರ ಶೋಕಿ ಮಾಡೋ ಮಕ್ಳುಗಳು ಇರ್ತಾರೆ ಅಂತ ಒಂದು ಭಾವನೆ. ಮತ್ತೊಂದು ಭಾವನೆ, ಸ್ವಂತ ದುಡಿಮೇಲೆ ಬದುಕೋದು ಅಷ್ಟು ಸುಲಭ ಅಲ್ಲಪ್ಪ. ಸೊ ಸ್ವಂತವಾಗಿ ತಗೊಂಡು ಬದುಕೋ ಅಷ್ಟರಲ್ಲಿ ನಮ್ಮ ಆಯಸ್ಸೆ ಮುಗ್ದಿರುತ್ತೆ. ಸೊ ಅಪ್ಪ ಅಮ್ಮ ಇರೋರು ಈ ಥರ ಮಕ್ಳನ್ನ ಬೆಳೆಸ್ಬೇಕು. ಇವತ್ತು 6 ಗಂಟೆಗೆ ಡ್ಯೂಟಿ ಮುಗೀತು. ಬಟ್ ನಾನು ಇನ್ನೇನು ಬರೋ ಟೈಮಲ್ಲಿ ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ನಿಂತ್ಕೊಂಡೆ ವಿತೌಟ್ ಶುಗರ್ ಕೇಳ್ಬಿಟ್ಟು. ಅವರು ಮೊಬೈಲಲ್ಲಿ ಪದೇ ಪದೇ ಕೈ ಇಡ್ತಾಯಿದ್ರು. ಏನಕ್ಕೆ ಇಡ್ತಾಯಿದ್ರು ಅಂತ ನೋಡೋ ಅಷ್ಟರಲ್ಲಿ ನಂಗೆ ಗೊತ್ತಾಯಿತು. ಅವರು ರಮ್ಮಿ ಆಡ್ತಾಯಿದ್ರು. ಯಪ್ಪ ರಮ್ಮಿ ಆಡ್ತಿರೋದು ನೋಡಿ ನಂಗೆ ಭಯ ಆಯಿತು. ಮಾಡ್ತಾ ಇರೋದು ಈ ಕೆಲಸ, ಬಾಯಲ್ಲಿ ನೋಡಿದ್ರೆ ಒಂದಷ್ಟು ಅದೇನೇನೋ ಹಾಕೊಂಡಿದ್ದಾರೆ, ನೋಡಿದ್ರೆ ರಮ್ಮಿ ಆಡ್ತಾಯಿದ್ದಾರೆ. ನನಗೆ ಶಾಕ್ ಆಯಿತು, ಏನಪ್ಪ ಇದು ಜೀವನ ಅಂತ. ನಾವಿಲ್ಲಿ 1 ರೂಪಾಯಿ ದುಡಿಯೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಇವ್ರು ರಮ್ಮಿ ಆಡೋ ಶೋಕಿ ಯಾಕಪ್ಪ ಅಂತ. ಬೆಳಗ್ಗೆನೇ ಒಂದಷ್ಟು ಬಟ್ಟೆ ನೆನೆಸ್ಬಿಟ್ಟು ಹೋಗಿದೆ. ಸೊ ಇವಾಗ ಒಗಿಬೇಕು. ಬಂದಿದ್ದೀನಿ ಬಟ್ಟೆ ಒಗೆಯೋದಕ್ಕೆ. ಡ್ಯೂಟಿ ಮುಗಿಸ್ಕೊಂಡು ಡ್ಯೂಟಿಯಿಂದ ಬಂದು ಮೊಬೈಲಲ್ಲಿ ಇನ್ನೊಂದು ವೀಡಿಯೋ ಎಡಿಟಿಂಗ್ ಕೆಲಸ ಇತ್ತು. ಸೊ ಅದನ್ನು ಮುಗಿಸೋ ಹೊತ್ತಿಗೆ ಟೈಮ್ ಆಗೋಯ್ತು. 9:30 ಆಗಿಬಿಟ್ಟಿದೆ ಟೈಮು. ಸೊ ಬಟ್ಟೆ ನೆನೆಸಿರೋದು ಮರ್ತೋಗ್ಬಿಟ್ಟಿತ್ತು. ಇವಾಗ ನೆನಪಾಯ್ತು, ಅಯ್ಯೋ ಬಟ್ಟೆ ನೆನೆಸಿದ್ದೀನಲ್ಲ ಅಂತೇಳಿ ಬಂದಿದ್ದೀನಿ. ಇವಾಗ ಇನ್ನಷ್ಟು ಬಟ್ಟೆ ಇದ್ದಾವೆ, ಎಲ್ಲ ಒಗೆದ್ಬಿಟ್ಟು ಎಷ್ಟೊತ್ತಾಗುತ್ತೋ ಮಲಗೋದಕ್ಕೆ ಗೊತ್ತಿಲ್ಲ. ಸೊ ಇನ್ನೆಲ್ಲ ಒಗೆದು ಒಣಗಾಕಿ ಬಂದು ಆಮೇಲೆ ಮಲ್ಕೋಬೇಕು. ಇನ್ನು ಶೂನೇ ಬಿಚ್ಚಿಲ್ಲ, ಕಾಲು ಹಂಗೆ ಇದೆ ಶೂ. ಸೊ ಇವಾಗ ಶೂನು ಹಂಗೆ ಹೆಂಗೂ ತೊಳಿಬೇಕು. ಲಾಸ್ಟಲ್ಲಿ ನೀರು ಮಿಗುತ್ತಲ್ಲ, ಸ್ವಲ್ಪ ನೀರು ಅದೆಲ್ಲ ತೊಳೆದ್ಬಿಡ್ತೀನಿ. ಮತ್ತೆ ಬಟ್ಟೆ ಒಗೆಯೋಷ್ಟರಲ್ಲಿ ಟೈಮ್ ಆಗಲಿ 10:30 ಆಯ್ತಾ ಬಂತು. ಇವಾಗ ಕಂಪ್ಲೀಟ್ ಆಯಿತು ಬಟ್ಟೆ ಒಗೆದಿದ್ದು. ಇನ್ನೇನಿದ್ರು ಮಲ್ಕೋಬೇಕಷ್ಟೆ.